ನಿನ್ನೆಯಷ್ಟೇ ಶಾಸಕ ಮುನಿರತ್ನ ಅವರ ಮೇಲೆ ಮೊಟ್ಟೆ ದಾಳಿಯಾಗಿತ್ತು. ಈ ವಿಚಾರದಲ್ಲಿ ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದರು. ಈಗ ಡಿಸ್ಚಾರ್ಜ್ ಕೂಡ ಆಗಿದ್ದಾರೆ ಮುನಿರತ್ನ ಅವರು. ಏನಾಯಿತು ಹಾಗಿದ್ದಾಗ ಈ ಎಲ್ಲ ಬೆಳವಣಿಗೆಗಳು ಈಗ ನೋಡೋಣ. ಬಿಜೆಪಿ ಶಾಸಕ ಮುನಿರತ್ನ ಮೇಲೆ ಮೊಟ್ಟೆ ಎಸೆತ ಪ್ರಕರಣ ಏನಿದೆ. ಕೆಸಿ ಜನರಲ್ ಆಸ್ಪತ್ರೆಯಿಂದ ಶಾಸಕ ಮುನಿರತ್ನ ಡಿಸ್ಚಾರ್ಜ್ ಆಗಿದ್ದಾರೆ. ತಲೆಗೆ ಪೆಟ್ಟು ಹಿನ್ನೆಲೆಯಲ್ಲಿ ವೈದ್ಯರ ನಿಗಾದಲ್ಲಿದ್ದರು ಶಾಸಕರು. ಕೆಸಿ ಜನರಲ್ ಆಸ್ಪತ್ರೆ ಐಸಿಯುನಲ್ಲಿ ಚಿಕಿತ್ಸೆಯನ್ನ ಶಾಸಕರು ಪಡಿತಾ ಇದ್ರು. ವೈದ್ಯರ ಸೂಚನೆಯ ಮೇರೆಗೆ ಈಗ ಆಸ್ಪತ್ರೆಯಿಂದಲೂ ಕೂಡ ಡಿಸ್ಚಾರ್ಜ್ ಆಗಿದ್ದಾರೆ. ಸೊ ಎಲ್ಲ ಚೆಕ್ ಮಾಡಿದ್ದಾರೆ, ಎಲ್ಲವೂ ಕೂಡ ಸರಿಯಾಗಿದೆ ಅನ್ನೋ ದೃಷ್ಟಿಯಿಂದ ಅವ್ರನ್ನ ಡಿಸ್ಚಾರ್ಜ್ ಈಗ ಮಾಡಿದ್ದಾರೆ. ಬಿಜೆಪಿ ಶಾಸಕ ಮುನಿರತ್ನ ಮೇಲೆ ಮೊಟ್ಟೆ ಎಸೆತ ಪ್ರಕರಣದಲ್ಲಿ ಈಗ ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ನಿನ್ನಷ್ಟೇ ದಾಖಲಾದಂಥ ಮುನಿರತ್ನ ಅವ್ರನ್ನ ಇವತ್ತು ವೈದ್ಯರು ಒಂದಿನ ನಿಗಾ ಘಟಕದಲ್ಲಿ ಇಟ್ಕೊಂಡಿದ್ರು, ಅಬ್ಸರ್ವೇಷನ್ ಎಲ್ಲ ಮಾಡಿದ್ರು. ಅದಾದ ನಂತರ ಏನೂ ಇಲ್ಲ ಅಂತ ಹೇಳಿ ಈಗ ಡಿಸ್ಚಾರ್ಜ್ ಮಾಡಿ ಕಳಿಸಿದ್ದಾರೆ. ಬಟ್ ನಿನ್ನೆ ಅಷ್ಟೇ ಡಾಕ್ಟರ್ ಮಂಜುನಾಥ್ ಅವರು ಕೂಡ ಹೋಗಿದ್ರು, ಸಂಸದರು ಹೇಳಿದರು ಸ್ವಲ್ಪ ಕೂದಲೆಲ್ಲ ಸುಟ್ಟಂಗಿದೆ ಅಲ್ಲಿ ಅಂತ ಹೇಳಿ. ಸೊ ಹಾಗಾಗಿ ಮೊಟ್ಟೆ ಎಸೆದಕ್ಕೆ ಕೂದಲು ಹೆಂಗೆ ಸುಟ್ಟು ಅಂತ ಹಲವರಿಗೆ ಪ್ರಶ್ನೆ ಬರುತ್ತೆ. ಬಟ್ ಅವ್ರು ಹೇಳ್ತಾ ಇರುವಂಥದ್ದು ಮೊಟ್ಟೆಯಲ್ಲಿ ಆ್ಯಸಿಡ್ ಹಾಕಿ ಹೊಡೆದಿದ್ದಾರೆ ಅಂತ ಹೇಳಿ. ಸೊ ಈ ನಿಟ್ಟಿನಲ್ಲಿ ಈಗ ಉಳಿದಿದ್ದೆಲ್ಲ ಪರೀಕ್ಷೆಗಳನ್ನು ಒಳಪಡಿಸಿದ್ದಾರೆ. ತದನಂತರ ಈಗ ವೈದ್ಯರ ಸೂಚನೆ ಮೇರೆಗೆ ಅವರನ್ನು ಡಿಸ್ಚಾರ್ಜ್ ಮಾಡಿದ್ದಾರೆ ಆಸ್ಪತ್ರೆಯಿಂದ. ಮಾಜಿ ಸಚಿವ ಬಿಜೆಪಿಯ ಎಂಎಲ್ಎ ಮುನಿರತ್ನ ಅವರ ಮೇಲೆ ಮೊಟ್ಟೆ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಇದರ ನಡುವೆ ಈ ಪ್ರಕರಣದಲ್ಲಿ ಪೊಲೀಸರು ಸರ್ಕಾರದ ಕೈಗೊಂಬೆಯಾಗಿದ್ದಾರೆ. ಮಧ್ಯಾಹ್ನ 12 ಗಂಟೆಗೆ ಸುದ್ದಿಗೋಷ್ಠಿಯಲ್ಲಿ ಎಲ್ಲದರ ಬಗ್ಗೆಯೂ ಕೂಡ ಮಾತನಾಡ್ತೇನೆ. ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದ ಬಳಿಕ ಬಿಜೆಪಿಯ ಶಾಸಕ ಮುನಿರತ್ನ ಅವರು ಕೊಟ್ಟಂತಹ ಹೇಳಿಕೆ ಸಹಜವಾಗಿಯೇ 12 ಗಂಟೆಯ ಪ್ರೆಸ್ ಮೀಟ್ ಅತ್ತ ಈಗ ಎಲ್ಲರ ಚಿತ್ತ ನೆಟ್ಟಿರುವಂಥದ್ದು. ಈಗಾಗಲೇ ದ್ವೇಷ ರಾಜಕಾರಣದ ವಿಚಾರ ಮುನ್ನೆಲೆಗೆ ಬರ್ತಾ ಇದೆ. ಜೊತೆಗೆ ಪೊಲೀಸರು ವರ್ತಿಸಿದಂತಹ ರೀತಿಯ ಬಗ್ಗೆ ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಮುನಿರತ್ನ ಅವರು. ಜೊತೆಗೆ 3 ಬಂಧಿಸಿದರೂ ಕೂಡ ಇಲ್ಲಿಯವರೆಗೂ FIR ಆಗಿಲ್ಲ. ಹಾಗಾಗಿ ಎಲ್ಲದರ ನಡುವೆ ಅವರ ಮೇಲಾದಂತಹ ದಾಳಿ, ಅದರ ಹಿಂದಿರುವವರ ಯಾರು, ಅದು ಯಾವ ರೀತಿ ಹುನ್ನಾರ ಆಗಿತ್ತು, ಎಲ್ಲದರ ಬಗ್ಗೆಯೂ ಕೂಡ ಸಾಕ್ಷಿ ಸಮೇತ ಏನಾದರೂ ವಿವರಿಸ್ತಾರಾ ಮಾಜಿ ಸಚಿವ, ಬಿಜೆಪಿಯ MLA, ಬಿಜೆಪಿಯ ನಾಯಕ ಮುನಿರತ್ನ ಅವರು ಅನ್ನುವಂತಹ ಪ್ರಶ್ನೆ ಸಹಜವಾಗಿಯೇ ಮುನ್ನೆಲೆಗೆ ಬಂದಿರುವಂಥದ್ದು. ನಿನ್ನೆಯಿಂದಲೂ ಕೂಡ ಇವತ್ತಿನ ಬೆಳಗ್ಗಿನವರೆಗೂ ಟ್ರೀಟ್ಮೆಂಟನ್ನು ಪಡೆದುಕೊಂಡು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ಆಸ್ಪತ್ರೆಯಿಂದ ಹೊರಬರ್ತಾ ಇದ್ದ ಹಾಗೆ ಮಾಧ್ಯಮಗಳು ಅವರ ಹೇಳಿಕೆಯನ್ನು ಪಡೀಲಿಕ್ಕೆ ಮುಂದಾದಂತಹ ಸಂದರ್ಭದಲ್ಲಿ 12 ಗಂಟೆಗೆ ಸುದ್ದಿಗೋಷ್ಠಿ ಮಾಡಿ ಎಲ್ಲದರ ಬಗ್ಗೆಯೂ ಕೂಡ ವಿವರಿಸ್ತೇನೆ ಅಂತ ಹೇಳಿರುವಂಥದ್ದು. ಮೆಡಿಸನ್ ಎಲ್ಲ ಕೊಟ್ಟಿದ್ದಾರೆ, ರಾತ್ರಿ ಎಲ್ಲ ಇಂಜೆಕ್ಷನ್ ಎಲ್ಲ ಕೊಟ್ಟಿದ್ದಾರೆ, ಮತ್ತು ಈಗ ಡಿಸ್ಚಾರ್ಜ್ ಮಾಡಿದ್ದಾರೆ. ನಾನು 12 ಗಂಟೆಗೆ ಪ್ರೆಸ್ ಫುಲ್ ಭಾಳ ವಿವರವಾಗಿ ಸರ್, ಮೇಲ್ನೋಟಕ್ಕೆ ಅದರಲ್ಲಿ ಏನಾದರೂ ಆ್ಯಸಿಡ್ ಇರುವಂಥದ್ದು ಏನಾದರೂ ಕಾಣಿಸ್ಕೊಂಡಿದ್ದ ಹೇಗೆ ಅಂತ ಅಮ್ಮ ಪೊಲೀಸ್ ಇಲಾಖೆ ಅವರ ಕೈಗೊಂಬೆಯಾಗಿ ಕೆಲಸ ಮಾಡ್ತಾರೆ. ಈಗ ಮೆಡಿಸನ್ ಎಲ್ಲ ಕೊಟ್ಟಿದ್ದಾರೆ, ರಾತ್ರಿ ಎಲ್ಲ ಇಂಜೆಕ್ಷನ್ ಎಲ್ಲ ಕೊಟ್ಟಿದ್ದಾರೆ, ಮತ್ತು ಈಗ ಡಿಸ್ಚಾರ್ಜ್ ಮಾಡಿದ್ದಾರೆ. ನಾನು 12 ಗಂಟೆಗೆ ಪ್ರೆಸ್ ಫುಲ್ ಭಾಳ ವಿವರವಾಗಿ ಸರ್, ಮೇಲ್ನೋಟಕ್ಕೆ ಅದರಲ್ಲಿ ಏನಾದರೂ ಆ್ಯಸಿಡ್ ಇರುವಂಥದ್ದು ಏನಾದರೂ ಕಾಣಿಸ್ಕೊಂಡಿದ್ದ ಹೇಗೆ ಅಂತ ಅಮ್ಮ ಪೊಲೀಸ್ ಇಲಾಖೆ ಅವರ ಕೈಗೊಂಬೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಘು. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ರಾಘು, ಈಗಾಗಲೇ ಒಂದು ಕಡೆ 3 ವಶಕ್ಕೆ ಪಡೆದುಕೊಳ್ಳುವಂತಹ ಕೆಲಸ, ಮತ್ತೊಂದು ಕಡೆ ರಾಜಕೀಯ ಜಟಾಪಟಿ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ. ಇದರ ನಡುವೆ ಚಿಕಿತ್ಸೆಯನ್ನು ಪಡೆದುಕೊಂಡು ಮುನಿರತ್ನ ಅವರು ಈಗ ಡಿಸ್ಚಾರ್ಜ್ ಆಗಿರುವಂಥದ್ದು. 12 ಗಂಟೆಗೆ ಮಹತ್ವದ ಸುದ್ದಿಗೋಷ್ಠಿ. ಈ ಮಹತ್ವದ ಸುದ್ದಿಗೋಷ್ಠಿಯಲ್ಲಿ ಏನನ್ನ ನಿರೀಕ್ಷೆ ಮಾಡಬಹುದು ಅಂತ ಹೇಳಿ? ಪ್ರೇಮ, ಬಹಳ ಪ್ರಮುಖವಾಗಿ ನಿನ್ನೆ ಘಟನೆ ಆದ ಬಳಿಕ ನೇರವಾಗಿ ಕೆಸಿ ಜನರಲ್ ಆಸ್ಪತ್ರೆಗೆ ಬಂದು ಟ್ರೀಟ್ಮೆಂಟ್ ಅನ್ನ ಪಡೆದಿದ್ರು. ವೈದ್ಯರ ಸಲಹೆ ಮೇರೆಗೆ ನಿಗಾ ಘಟಕದಲ್ಲಿ ಇಟ್ಕೊಂಡು ಅವರನ್ನ ನಿಗಾವಹಿಸಿದ್ರು. ಅಂದ್ರೆ ತಲೆಗೆ ಪೆಟ್ಟಾಗಿದ್ದಂತ ಕಾರಣಕ್ಕಾಗಿ ಅವರನ್ನ ನಿಗಾವಹಿಸಿ 24 ಗಂಟೆಗಳ ಕಾಲ ಅವರ ಆರೋಗ್ಯದ ಪರಿಸ್ಥಿತಿಯನ್ನ ಗಮನಿಸಿಕೊಂಡು ಇವತ್ತು ಬೆಳಿಗ್ಗೆ ಅವರನ್ನ ಡಿಸ್ಚಾರ್ಜ್ ಮಾಡುವಂತ ಕೆಲಸಗಳಾಗಿದೆ. ಆಚೆ ಬರ್ತಾ ಇದ್ದಾಗೇನೆ ಮುನಿರತ್ನ ಅವರು ಹೇಳಿದಂತ ಒಂದು ಪ್ರಮುಖವಾದಂತ ವಿಚಾರ ಅಂತ ಹೇಳಿದ್ರೆ ಪೊಲೀಸರ ವಿರುದ್ಧ ಒಂದು ರೀತಿಯ ಆಕ್ರೋಶವನ್ನು ಹೊರಹಾಕಿದಂಥದ್ದು. ಅಂದ್ರೆ ಘಟನೆ ಆದಂತ ಸಂದರ್ಭದಲ್ಲಿ, ಜೊತೆಗೆ ಈ ಇಂದಿನ ಘಟನೆಗಳನ್ನ ನೋಡಿದಂತ ಸಂದರ್ಭದಲ್ಲಿ
ಸಂದರ್ಭದಲ್ಲಿ ಪೊಲೀಸರು ಕೈಗೊಂಬೆಯಾಗಿದ್ದಾರೆ, ಅಂದ್ರೆ ಸರ್ಕಾರದ ಕೈಗೊಂಬೆಯಾಗಿ ವರ್ತಿಸ್ತಾ ಇದ್ದಾರೆ ಎನ್ನುವಂಥದ್ದು ಮುನಿರತ್ನ ಅವರ ನೇರ ಆರೋಪ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ವಿಚಾರಗಳು, ಜೊತೆಗೆ ನಿನ್ನೆ ಆದಂತಹ ದಾಳಿ ಪ್ರಕರಣ, ಇವ್ರ ವಿರುದ್ಧ ಯಾರೆಲ್ಲ ಷಡ್ಯಂತ್ರವನ್ನ ಮಾಡಿದ್ರು, ಜೊತೆಗೆ ಘಟನೆಗೆ ಕಾರಣ ಏನು, ಯಾಕೆ ಎನ್ನುವಂತ ಒಂದಷ್ಟು ಗಂಭೀರವಾದಂತಹ ಅಂಶಗಳನ್ನ ಇವತ್ತು ಪ್ರೆಸ್ ಮೀಟ್ ಏನಿದೆ 12 ಗಂಟೆಯ ಪ್ರೆಸ್ ಮೀಟ್ ನಲ್ಲಿ ಹೇಳ್ತೇನೆ ಎನ್ನುವಂತ ವಿಚಾರವನ್ನ ಹೇಳ್ತಿರೋದು. ಅಂದ್ರೆ ಸದ್ಯಕ್ಕೆ ನಾನು ಈಗಷ್ಟೇ ಆಚೆ ಬಂದಿದ್ದೀನಿ, ಆಸ್ಪತ್ರೆಯಿಂದ ಆಚೆ ಬಂದಿದ್ದೀನಿ, ಸುಧಾರಿಸ್ಕೊಳ್ತಾ ಇದ್ದೀನಿ. 12 ಗಂಟೆಗೆ ನಾನು ಪರಿಪೂರ್ಣವಾದಂತಹ ಮಾಹಿತಿ ಏನಿತ್ತು ಎಲ್ಲವನ್ನೂ ಕೂಡ ನಾನು ನಿಮ್ಮ ಮುಂದೆ ತೆರೆದಿಡ್ತೇನೆ ಎನ್ನುವಂಥ ರೀತಿಯಲ್ಲಿ ಹೇಳಿದರೆ, ಜೊತೆಗೆ ಪೊಲೀಸರ ವಿರುದ್ಧ ಆಕ್ರೋಶವನ್ನು ಹೊರಹಾಕಿರುವಂಥದ್ದನ್ನು ನೋಡಿದ್ರೆ ಘಟನೆಗೆ ಏನು ಕಾರಣ, ಜೊತೆಗೆ ಇವ್ರಿಗೇನಾದರೂ ಬೇರೆ ಮುನ್ಸೂಚನೆಗಳಿತ್ತ ಅನ್ನುವಂಥ ಒಂದಷ್ಟು ಅನುಮಾನಗಳು ಕೂಡ ಬರುತ್ತೆ. ಸೊ ಆ ಎಲ್ಲ ಅಂಶಗಳನ್ನು ಪ್ರೆಸ್ ಮೀಟ್ನಲ್ಲಿ ಹೇಳ್ತಾರ ಹೇಗೆ ಅನ್ನೋದನ್ನ ಕಾದು ನೋಡಬೇಕಿದೆ. ಸೊ ಅದೇ ಕಾರಣಕ್ಕಾಗಿ 12 ಗಂಟೆಗೆ ಇವತ್ತು ಪ್ರೆಸ್ ಮೀಟನ್ನು ಕರೆದಿದ್ದಾರೆ. ಪ್ರೆಸ್ ಮೀಟ್ನಲ್ಲಿ ಎಲ್ಲ ರೀತಿಯಾದಂಥ ಕಂಪ್ಲೀಟ್ ಮಾಹಿತಿಯನ್ನು, ಜೊತೆಗೆ ಘಟನೆಗೆ ಕಾರಣ, ಯಾರ್ಯಾರ ಮೇಲೆ ಅನುಮಾನಗಳಿದೆ ಎಲ್ಲ ಅಂಶಗಳನ್ನು ಕೂಡ ಹೇಳುವಂಥ ಸಾಧ್ಯತೆ ಇದೆ. ಪ್ರೇಮ್. ಓಕೆ, ಥ್ಯಾಂಕ್ ಯು ರಾಘು ತಮ್ಮೆಲ್ಲ ಮಾಹಿತಿಗಾಗಿ.